ಏನಿದು ಈ ಪಾಟಿ ಗಟ್ಟಿ ಆಗದೆ? ಚಪಾತಿ ಅನ್ಕೊಂಡು ಪರಾಟ ಮಾಡ್ಬಿಟ್ಟವಳ. ವಾ, ಇದು ಒಂದೇ ಕೈಯಾಗಿ ಮಾತು ಕೇಳಕ್ಕಿಲ್ಲ ಅನ್ಸ್ತದೆ. ಅಕ್ಕ, ಎಲ್ಲಿಗೆ ಹೊರಟಿದ್ಯಾ? ರಾಮ್ಗೆ ಊಟ ತಗೊಂಡ್ ಹೋಗ್ತಾ ಇದೀನಿ. ಏನಕ್ಕ ಹೇಳ್ತಿದ್ಯಾ? ನೀನ್ ಯಾಕ ರಾಮ್ಗೆ ಊಟ ತಗೊಂಡ್ ಹೋಗ್ಬೇಕು? ರಾಮ್ ನನ್ ಗಂಡ ಕಣೆ, ಅವನ್ಗೆ ಊಟ ತಗೊಂಡ್ ಹೋಗೋದು ನಂಗೆ ಇಷ್ಟ, ಅದಕ್ಕೆ. ಅಕ್ಕ, ನೀನ್ ಯಾಕೆ ಇಷ್ಟೊಂದು ಒಳ್ಳೆಯವಳು? ನೀನು ಆ ರಾಮ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಹಿ ಡೋಂಟ್ ಡಿಸರ್ವ್ ಯುವರ್ ಲವ್ ಅಕ್ಕ. ನೋಡು, ಹಾಗೆಲ್ಲ ಹೇಳ್ಬೇಡ. ಪಾಪ ಕಣೆ, ಅವನು ಕ್ಯಾಂಟೀನ್ ಅಲ್ಲಿ ಏನೇನೋ ತಿಂದಿರ್ತಾನೆ, ಅದಕ್ಕೆ ಮನೆ ಊಟ ತಿನ್ಬೇಕು ಅವನು, ಅವಾಗ ಆರೋಗ್ಯ ಚೆನ್ನಾಗಿ. ಅದೆಲ್ಲ ಬಿಡು, ಒಂದ್ ಸಹಾಯ ಮಾಡ್ತೀಯಾ? ಸಹಾಯನಾ? ಮನೇಲಿ ಯಾರು ಇಲ್ಲ ಕಣೆ, ಕಲ್ಯಾಣಿ ಅತ್ತೆಗೆ ಮಹಾದೇವ್ ಅವ್ರಿಗೆ ನೀನೇ ಊಟ ಬಡಿಸ್ಬೇಕು. ಸರಿ ಅಕ್ಕ, ಬಡಿಸ್ತೀನಿ ಬಿಡು. ಅಚ್ಚರಿ, ಮನೆ ಏನೋ ಇಷ್ಟೊಂದ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನಿಮ್ ಅತ್ತೆ ಅವ್ರ ಗ್ಯಾಂಗ್ ಎಲ್ಲ ಶ್ರೀಧರ್ ಮಾವನ್ ಜೊತೆ ಎಲ್ಲೋ ಹೋದ್ರು. ನಮ್ಮ ಅತ್ತೆ ಅವ್ರ ತವ್ರ ಮನೆ ಕರ್ಕೊಂಡ್ ಹೋಗಿದ್ದಾರೆ. ಅದೆಲ್ಲ ಬಿಡು, ಅವ್ರಿಗೆ ಊಟ ಬಡಿಸ್ತೀಯ ತಾನೆ? ಸರಿ ಅಕ್ಕ, ನೀನ್ ಹೋಗ್ಬಾ. ಸರಿ, ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಆಹಾ, ಘಮ ಘಮ ಅಂತಿದೆ. ಚುಟ್ಟೀಸ್ ಮಾಡೋಣ. ಅಯ್ಯಯ್ಯೋ, ಅಕ್ಕ ಮಾಡಿರೋ ಅಡ್ಗೆ ಎಲ್ಲ ಚೆಲ್ಲೋಯ್ತೆ. ಈಗ ಏನ್ ಮಾಡೋದು? ಅತ್ತೆ ಮತ್ತೆ ಮಹದೇವನು ಊಟಕ್ ಮನೆಗ್ ಬಂದ್ಬಿಡ್ತಾರೆ, ಆದ್ರೆ ಅಡ್ಗೆ ಎಲ್ಲ ಚೆಲ್ಲೋಯ್ತು. ಏನಪ್ಪ ಮಾಡೋದು? ಟೆನ್ಷನ್ ಮಾಡ್ಕೋಬೇಡಮ್ಮ, ಡಾಕ್ಟರ್ ಸರ್ಜರಿ ಮಾಡ್ತಾ ಇದಾರಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೆ, ನಮ್ಮ ಯಜಮಾನ್ರು ಹೇಗಿದ್ದಾರೆ? ಅವ್ರಿಗೇನು ತೊಂದರೆ ಇಲ್ಲ ತಾನೆ? ನೀವು ಚಿಂತೆ ಮಾಡಬೇಡಿಮ್ಮ, ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆಂಜಿಯೋಪ್ಲಾಸ್ಟಿ ತುಂಬಾ ಚೆನ್ನಾಗಿದೆ, ಇನ್ನು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ. ನಿಮಗೆ ಪುಣ್ಯ ಬರ್ಲಿ ಡಾಕ್ಟ್ರೆ, ನಮ್ಮ ಯಜಮಾನ್ರನ್ನ ಕಾಪಾಡ್ಬಿಟ್ರಿ. ದಟ್ಸ್ ಓಕೆ ಅಮ್ಮ, ಡಾಕ್ಟರ್ ಆಗಿ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಮಿನಿಸ್ಟರ್ಗೆ ಯಾವ ಅಪಾಯನೂ ಇಲ್ಲ, ಅವ್ರಿಗೆ ಪ್ರಜ್ಞೆ ಬಂದ ಕೂಡಲೇ ನನ್ನ ಸಿಸ್ಟರ್ ನಿಮ್ಗೆ ಬಂದು ಹೇಳ್ತಾರೆ, ನೀವು ಹೋಗಿ ಮಾತಾಡ್ಸ್ಬೋದು. ಸರಿ ಡಾಕ್ಟ್ರೆ. ನಾನು ಬರ್ತೀನಿ. ಸರಿ ಡಾಕ್ಟ್ರೆ. ಅಪ್ಪ ದೇವ್ರೆ, ನಮ್ಮ ಯಜಮಾನ್ರ ಜೀವ ಉಳಿಸ್ಬಿಟ್ಟೆ. ನಿನಗೆ ತುಪ್ಪದ ದೀಪನೇ ಹಚ್ತೀನಪ್ಪ. ಓ, ಈಗ ಉಪ್ಪು ಹಾಕ್ಬೇಕು. ಇನ್ನೊಂಚೂರು ಹಾಕೋಣ. ಉಪ್ಪು ಹಾಕಿ ಗರಗರ ಅಂತ ತಿರುಗಿಸ್ಬೇಕು. ಇಷ್ಟೇ ಅಲ್ವಾ? ಸತ್ಯ, ಇಷ್ಟು ಈಸಿನಾ ಟೊಮೆಟೊ ಗೊಜ್ಜು ಮಾಡೋದು? ನಾನೇನೋ ತುಂಬಾ ಕಾಂಪ್ಲಿಕೇಟೆಡ್ ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟು ಈಸಿ ಅಂತ ಗೊತ್ತಿದ್ರೆ ನಾನು ಮುಂಚೆನೆ ಮಾಡ್ತಾ ಇದ್ದೆ. ಈಗ ನೆಕ್ಸ್ಟ್ ಚಪಾತಿ ಮಾಡ್ಬೇಕು. ಚಪಾತಿಗೇನ್ ವಿಡಿಯೋ ಬೇಡ, ಹೇಗೋ ಅಮ್ಮ ಮಾಡಿರೋದು ನೋಡಿದೀನಲ್ಲ ಹಾಗೆ ಮಾಡ್ತೀನಿ. ಪರವಾಗಿಲ್ವೇ,
ನನಗೆ ಚಪಾತಿ ಹಿಟ್ಟು ಕಲ್ಸಕ್ಕೂ ಬರುತ್ತೆ. ವೆಲ್ಡನ್ ಕಾವ್ಯ. ಈಗ ಲಟ್ಟಿಸ್ಬೇಕು. ಕಲ್ಯಾಣಿ ಅತ್ತೆ ಮಹಾದೇವ ಅಷ್ಟೇ ಅಲ್ವಾ ಇರೋದು? ಇಷ್ಟು ಸಾಕು ಅನ್ಸುತ್ತೆ. ವಾ, ಏನಿದು ಮನೆಯೆಲ್ಲ ಈ ಪಾಟಿ ಹೊಗೆ ತುಂಬ್ಕೊಂಬಿಟ್ಟದೆ. ಅಯ್ಯಯ್ಯೋ, ಅದನ್ನ ಮರ್ತೇ ಬಿಟ್ಟಿದ್ದೆ. ಸಿದೋಗ್ಬಿಟ್ಟಿದ್ಯಾ? ಅಯ್ಯೋ. ಏ ಕಾವ್ಯ, ಏನ್ ಮಾಡ್ತಾ ಇದೀಯಾ? ವಾ, ಕಾಲೇಜಲ್ಲಿ ಮಾಡಿದ ಸಾಲದು ಅಂತ ಇಲ್ಲೂ ರಾಕೆಟ್ ಬಿಟ್ಟು ಹೊಗೆ ಎಬ್ಬಿಸ್ತಾ ಇದೀಯಾ? ಈ ದೊಡ್ಡ ಸ್ಪೇಸ್ ಸೆಂಟರ್ ನೋಡು, ನನ್ ರೇಗ್ಸಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ? ನಾನಿವತ್ತು ಅಡ್ಗೆ ಮಾಡ್ತಿದ್ದೀನಿ. ಏನ? ಅಡ್ಗೆ ಮಾಡ್ತಿದ್ದೀನಿ. ನೋಡಿಲಿ, ಟೊಮ್ಯಾಟೊ ಗೊಜ್ಜು, ಚಪಾತಿ, ರೈಸು ಎಲ್ಲ ಮಾಡಿದೀನಿ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಅಡಿಗೆ ನ್ಯಾಯವೇ? ಇದನ್ನ ತಿಂದು ನಾನು ಉಳಿತೀನ? ಏಯ್, ಇದಕ್ಕಿದ್ದಂಗೆ ಏನಾಯ್ತು ನಿನ್ಗೆ? ಹುಷಾರಾಗಿದ್ಯಾ ತಾನೆ? ಏಯ್, ಯಾಕೆ ಹೀಗೆ ಹೇಳ್ತಿದ್ಯಾ? ಅಲ್ಲ, ನೀನು ಅಡಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ, ಇದಕ್ಕಿದ್ದಂಗೆ ಅಡಿಗೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟಲ್ಲ, ಆಶ್ಚರ್ಯ ಆಗೋಯ್ತು. ಅದು ಪ್ರೇಮಕ ಮಾಡಿದ ಅಡ್ಗೆನ ಬೈ ಮಿಸ್ಸಾಗಿ ಚಲ್ಬಿಟ್ಟೆ, ಅದಕ್ಕೆ ಮತ್ತೆ ಮಾಡ್ತಿದ್ದೀನಿ. ವಾ, ದುರಂತ ತಂದ ಬದಲಾವಣೆನ ಇದು. ಆದ್ರೂ ಪರವಾಗಿಲ್ವೇ, ನಿನ್ಗೂ ಅಡಿಗೆ ಎಲ್ಲ ಮಾಡಕ್ ಬರ್ತದೆ ಅಂದಂಗಾಯ್ತು. ಅದೇನ್ ದೊಡ್ಡ ಬ್ರಹ್ಮವಿದ್ಯೆ ನೋಡು, ಕಲಿಯೋದಿಕ್ಕೆ ಆಗೋದಿಲ್ಲ ಅನ್ನೋದಿಕ್ಕೆ. ನಾನ್ ಕಲ್ತು ಮಾಡ್ತಿದ್ದೀನಿ. ಸರಿ ಸರಿ, ನೀನು ಡೈನಿಂಗ್ ಟೇಬಲ್ ಹತ್ರ ಹೋಗು, ನಾನು ಅತ್ತೆನ್ ಕರ್ಕೊಂಡ್ ಬರ್ತೀನಿ. ನಾನ್ ಇವತ್ ಮಾಡಿರೋ ಅಡ್ಗೆನ ನೀವಿಬ್ರಿಗೂ ಬಡಿಸ್ತೀನಿ, ಸರಿನಾ? ಏನ್ ಶಿವ ಇದು, ಇದ್ದಕ್ಕಿದ್ದಂಗೆ ಈ ಪಾಟಿ ಬದಲಾವಣೆ. ಅಡುಗೆ ಎಲ್ಲ ಮಾಡಿರೋದು ಅಲ್ದೆ ತಾನೇ ಬಡಿಸ್ತೀನಿ ಅಂತ ಹೇಳ್ತಾವಳೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ, ಇಂಥದ್ದೊಂದು ಭಾಗ್ಯ ನನ್ನ ಜೀವನದಾಗ ಬರ್ತದೆ ಅಂತ ನಾನಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ಸಂದಾಗ ತಿನ್ಬಿಡದೆ. ಅಲ್ಲ, ಮನೇನೇ ಈ ಪಾಟಿ ಹೊಗೆ ಎಪ್ಸವಳೆ, ಇನ್ನವಳು ಮಾಡಿರೋದನ್ನ ತಿಂದ್ರೆ ನಾನು ಹೊಗೆ ಹಾಕೊಳ್ಳಲ್ಲ ತಾನೆ? ಆಮ್ಯಾಕೆ ನೋಡ್ಕೊಂಡಣ. ಸಾರಿ ರಾಮ್, ನನ್ನಿಂದ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸು. ತಿಳಿದೆ ಮಿಸ್ಟೇಕ್ ಮಾಡ್ಬಿಟ್ಟೆ. ಮಿಸ್ಟೇಕಾ? ಜೀವ್ ಜೊತೆ ಆಟ ಆಡೋದು ನಿನಗೆ ಬರೀ ಮಿಸ್ಟೇಕ್ ತರ ಕಾಣಿಸುತ್ತಾ? ಇಲ್ಲ ರಾಮ್, ಏಯ್, ಹಾಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಇದು ಮಿಸ್ಟೇಕ್ ಅಲ್ಲ, ಮರ್ಡರ್. ಇಟ್ಸ್ ಅ ಪ್ಲಾನ್ ಮರ್ಡರ್. ಪ್ಲೀಸ್ ಫಾರ್ಗಿವ್ ಮಿ ರಾಮ್, ಇನ್ನೊಂದ್ಸಲ ಹೀಗೆ ಮಾಡಲ್ಲ. ನೀನ್ ಈ ತರ ಬಂದ್ ಸಾರಿ ಕೇಳಿದ್ರೆ ಹೋಗಿರೋ ತಾತನ್ ಜೀವ ವಾಪಸ್ ಬರುತ್ತಾ? ನೀನ್ ದುಡ್ಡಿಗೋಸ್ಕರ ಕಳ್ದಿರೋ ಮಗು ಕಾಲ್ ವಾಪಸ್ ಬರುತ್ತಾ? ಹೇಳು, ವಾಪಸ್ ಬರುತ್ತಾ? ಯು ಆರ್ ಅನ್ಫಿಟ್ ಪ್ರೊಫೆಷನ್. ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ರಾಮ್ಗೆ ನನ್ ಮೇಲೆ ತುಂಬಾ ಬ್ಯಾಡ್ ಒಪಿನಿಯನ್ ಬಂದ್ಬಿಟ್ಟಿದೆ. ನಾನ್ ಏನ್ ಮಾಡ್ಲಿ ಈಗ? ಹಲೋ ಹಲೋ ಮೇಡಮ್, ಕ್ಯಾಂಟೀನ್ಗೆ ರಾಮ್ ಸರ್ ವೈಫ್ ಬಂದಿದ್ದಾರೆ. ಅವಳು ಯಾಕೆ ಬಂದಿದ್ದಾಳೆ ಇಲ್ಗೆ? ಅದೇ ಮೇಡಮ್, ರಾಮ್ ಸರ್ಗೋಸ್ಕರ ಊಟ ತಗೊಂಡ್ಬಂದಿದ್ದಾರೆ. ಊಟ ತಗೊಂಡ್ ಬಂದಿದ್ದಾಳ ಅವಳು?
ಅವಳಿಗೆ ಇವತ್ತು ಸರಿಯಾಗಿ ಊಟ ಮಾಡ್ಸೇ ಕಳಿಸ್ತೀನಿ ನಾನು. ವಿವಾಹ ಭೋಜನವಿದು ವಿಶಿಷ್ಟ ಭಕ್ಸಗಳಿದು ಬಿಗರಿಗೆ ಔತಣವಿದು ದೊರಕೊಂಡಿತ್ತೆನಗೆ ಬಂದು ಆಹಾ ಸಂದಾಗ ತಿನ್ಕೊಬಿಡ್ಬೇಕು ಇವತ್ತು. ಶತಮಾನಕ್ಕೆ ಒಂದೇ ಕಿತ ಬರೋ ಸಂದರ್ಭ ಇದೆಲ್ಲ. ಆ ಕಾಡು ರಾಕ್ಷಸಿ ಅಡಿಗೆ ಮಾಡೋದು ನಾನು ತಿನ್ನೋದು ಅಂದ್ರೆ ಏನ್ ಸಾಮಾನ್ಯದ ಮತ. ಕೂತ್ಕೊಳ್ಳಿ ಅತ್ತೆ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಕಾವ್ಯ, ನೀನ್ ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಅತ್ತೆ, ನೀವು ತಿಂತಾ ಇರಿ, ನಾನು ಆಮೇಲೆ ತಿಂತೀನಿ. ಅತ್ತೆ, ನೀವು ತಿಂತಾ ಇರಿ, ನಾನು ಬಿಸಿ ಬಿಸಿ ಚಪಾತಿ ತಗೊಂಡ್ಬರ್ತೀನಿ. ಏನಿದು ಈ ಪಾಟಿ ಗಟ್ಟಿಯಾಗದೆ? ಚಪಾತಿ ಅನ್ಕೊಂಡು ಪರಾಟ ಮಾಡ್ಬಿಟ್ಟವಳ. ವಾ, ಇದು ಒಂದೇ ಕೈಯಾಗಿ ಮಾತು ಕೇಳಕ್ಕಿಲ್ಲ ಅನ್ಸ್ತದೆ. ಏನಿದು ಎರಡು ಕೈಯಿಂದನೂ ಆಯ್ತಾ ಇಲ್ಲ. ಈ ಕಾಡು ರಾಕ್ಷಸಿ ಥರ ಅವಳು ಮಾಡಿರೋ ಚಪಾತಿನೂ ಹಠ ಮಾಡ್ತಾ ಇದೆ. ಆದರೆ ನಾನು ಬಿಡಕ್ಕಿಲ್ಲ. ಇಲ್ಲಿ ಕೊಡು, ಹಂಗೆಲ್ಲ ಹರಿದ್ರೆ ಬರಕ್ಕಿಲ್ಲ ಅದು. ಎಷ್ಟು ಶಕ್ತಿ ಇದೆ ಮಹಾದೇವ ನಿನ್ಗೆ, ನನ್ ಕೈಲಿ ಆಗ್ಲಿಲ್ಲ ನೋಡು.